7,032 ಅಡಿ. ಇವಾಗ ಮಂಜಣ್ಣಂದೆಲ್ಲ ಐತೆ ತೋರಿಸಿದ್ರೆ ನಾನು ಜಾಗನೂ ತೋರಿಸ್ಬಿಡ್ತೀನಿ. ಓಕೆ. ಇಲ್ಲ ಅಂದ್ರೆ ನಾನು ತೋರಿಸೋ ಜಾಗ ಕನ್ಫರ್ಮ್ ಆಗಲ್ಲ. ಏನು ಮಾತಾಡ್ಬೇಡಿ ಸರ್. ನೀವು ಆಗಲ್ಲ ಅಂದ್ರೆ ನಾನು ಕೋರ್ಟ್ಗೆ ಹೋಗಕ್ಕೆ ರೆಡಿ ಇದ್ದೀನಿ. ತೊಂದರೆ ತಗೋಬೇಡಿ. ಅಲ್ಲ ಆಯ್ತು, ನೀವೇನೋ ಮಾತಾಡ್ಕೊಳ್ಳಿ, ನಾವು ಮಾತಾಡ್ತೀವಿ. ಹೌದು. ಉತ್ತರಕ್ಕೆ ಸುಶೀಲಮ್ಮನ ಶಕುಂತಲಮ್ಮನ ನಿವೇಶನ ಆಯ್ತಾ. ಮತ್ತೆ 152/191ನಲ್ಲಿ ಒಂದು ಖಾಲಿ ಸೈಟು. ಓಕೆ. ನಂತರ 7,032 ಅಡಿ. ಸರಿ, 7,032 ಅಡಿ ನಮ್ಗೆ ಅಳ್ಕೊಡ್ಲಿ. ನೆಕ್ಸ್ಟು ಏನಾಯ್ತು ನಾನು ಹೇಳ್ತೀನಿ. ಇಲ್ಲಾಂದರೆ ಇಲ್ಲಿ ಸ್ಟಾಪ್ ಆಗಲ್ಲ ಸರ್. 7,032 ಅಡಿ ಇದರೊಳಗಡೆ ಒಂದು ಸೈಟ್, ಇನ್ನೊಂದು ಸೈಟ್, ಟೋಟಲ್ 2 ಸೈಟು 7,030 ಅಡಿ. ಇಲ್ಲಿವರೆಗೂ ಈ ಬೌಂಡ್ರಿವರೆಗೂ ನಾವು ತಗೊತೀವಿ ಆಯಿತಾ. ಅಲ್ಲಿ ಮುಂದೆ ಇರೋದು ಮನೆಗಳು 2 ಇದ್ದಾವೆ. ಅದರೊಳಗಡೆ ಅದ್ರ ಹಿಂದೆಗಡೆ ಕರೆಕ್ಟಾಗಿ 30ಕ್ಕೆ 30 ಅಂತ 2 ಮನೆ ಇದೆ. ವೆಂಕಟಪ್ಪ ಮತ್ತು ನಾರಾಯಣಪ್ಪ. ಓಕೆ. ವೆಂಕಟಪ್ಪ ಇಂದ ನಮಗೆ ಮನೆ ಬರಬೇಕು. ಈಗ ಬಂದಿ ಪ್ರಕಾರ ವೆಂಕಟಪ್ಪನ ಮನೆ ಅಂತ ಹಾಕಿದ್ದಾರೆ. ವೆಂಕಟಪ್ಪನ ಮನೆ ತೋರಿಸ್ಬಿಟ್ಟು ಅಲ್ಲಿಂದ ನಮಗೆ ಮನೆ ಕೊಡಬೇಕು. ಈಗ ನಾವು ಎನ್ನಗರ ಗ್ರಾಮ ಪಂಚಾಯಿತಿಗೆ ಹೋಗಿದ್ವಲ್ಲ, ಹೌದು. ಇದ್ರ ಬಗ್ಗೆ ಈಗ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ 4 ದಿನಗಳ ಕಳೆದು ಅವರು ಇದಕ್ಕೆಲ್ಲ ಒಂದು ಚೆಕ್ ಬಂದಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರ್, ಇವತ್ತಿಂದ ನಮ್ಗೆ ಏನ್ ಹಾಕ್ತಾರ ನನ್ಗೆ ಅದು ಕೇಳೋದಿಲ್ಲ. ನನಗೆ ಇವತ್ತು ಈ ಡೇಟ್ ಇಂದ ನಾನು ಬರ್ದಿಕ್ಕೊಂತೀನಿ. ಈ ಡೇಟ್ ಇಂದ ಯಾರು ಸ್ಪಾಟ್ ಇನ್ಸ್ಪೆಕ್ಷನ್ ಅಲ್ಲಿ ನಾನು ಬಂದಾಗ ನಾನು ಪೇಪರ್ ನೋಡಿದಾಗ ಅವರು ನನಗೆ ಜಾಗ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಾನು ಎಕ್ಸ್ಟೆನ್ಷನ್ ಮುಂದೆ ಹೋಗ್ತೀನಿ. ಓಕೆ. ಈಗ ಎಲ್ಲಿವರೆಗೂ ಹೋಗ್ತೀನಿ ಅಂತ ಮಂಜಣ್ಣ ಅವರು ಬೇಕಾದ್ರೆ ಹೇಳ್ತಾರೆ. ಓಕೆ. ಎಲ್ಲಿದೆ ಸರ್, ಎಲ್ಲಿದೆ ಅಂತ ತೋರಿಸಿ. ಅಣ್ಣ ಇರೋಣ ಒಂದು ನಿಮಿಷ. ನಮ್ದು ಪೂರ್ವಕ್ಕೆ ವೆಂಕಟಪ್ಪನವರ ಮನೆ ಮತ್ತು ಪಾಳು ಇದೆ. ಪಶ್ಚಿಮಕ್ಕೆ ಸುಶೀಲಮ್ಮನವರು ಪಾಳು ಮತ್ತು ಜಮೀನು ಇದೆ. ಅದೇ ಉತ್ತರಕ್ಕೆ ಅವ್ರದ್ದು ಮನೆ ಇದೆ. ದಕ್ಷಿಣಕ್ಕೆ ಸರ್ಕಾರಿ ಜಾಗ ಇದೆ. ಅದರಲ್ಲಿ ನಾವು 30-36 ಇದೆ. ಅದರಲ್ಲಿ ಬೌಂಡ್ರಿಯಲ್ಲಿ ನಾವು ಮೊದಲಿಂದ ನಮ್ಮ ತಾತನ ಕಾಲದಿಂದ ನಾವು ಅಲ್ಲೇ ಪೊಸಿಷನ್ ಅಲ್ಲಿ ಇದ್ದೀವಿ. ಇವಾಗ ಸುಮ್ಮನೆ ಬಂದು ಇವರು ಶಿವರಾಜ್ ಅವಾಗ ನಮ್ದೇ ಅಂತ ತಕರಾರು ಮಾಡಕ್ ಬರ್ತಾ ಇದ್ದಾರೆ. ನಾವು ಇವಾಗ ಪೊಸಿಷನ್ ಬಿಟ್ಕೊಡ್ತೀವಿ. ನಾವು ಅಲ್ಲೇ ಪೊಸಿಷನ್ ಅಲ್ಲಿ ಇದ್ದೀವಿ. ಈಗ ಪೊಸಿಷನ್ ಅಲ್ಲಿ ಇರಿ ಒಂದು ನಿಮಿಷ ಸರ್. ಈಗ ನೀವು ಪೊಸಿಷನ್ ಅಲ್ಲಿ ನೀವಿದ್ದೀರಾ ಅಂತ ಹೇಳ್ತಿದ್ರ, ಅವ್ರ ಪೊಸಿಷನ್ ಅಲ್ಲಿ ಅವರು ಇದಾರ ಅಂತ ಹೇಳ್ತಿದ್ರ. ಈಗ ನೀವು ಪೊಸಿಷನ್ಗೆ ಯಾವಾಗ ಬಂದಿಲ್ಲ. ಅವ್ರು ಆಲ್ರೆಡಿ ಮುಳ್ತಂಕಿ ಹಾಕೊಂಡು ಅವ್ರ ಜಮೀನು ಎಷ್ಟಿದೆ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ. ಅಕ್ರಮವಾಗಿ ಈ ಕಡೆ ಇದೆ ಅಂತ ಬರ್ತಾ ಇದ್ದಾರೆ. ಅಕ್ರಮವಾಗಿ ಅಂತ ನೀವು ಹೆಂಗ್ ಗೈಡ್ಲೈನ್ಸ್ ಕೊಡ್ತೀರಾ? ಆಲ್ರೆಡಿ ನಾವು ಇದ್ದೀವಿ. ಮೊದಲಿಂದ ನಮ್ಮ ತಾತನ ಕಾಲದಿಂದ ಸುಲ್ತಾರೆಡ್ಡಿಯಿಂದ ರಾಮರೆಡ್ಡಿ ಬಂದು ನಾವು ವಿವಾದ ಆಗೋದಕ್ಕೂ ನಮ್ಮ ಭಾಗಕ್ಕೆ ಬರೆದುಕೊಟ್ಟವ್ರ ಜಮೀನು. ನಾವು ಅದರಿಂದಾನೇ ಮೊದಲಿಂದಾನು ಇರೋರು. ನಮಗೂ ನಾವು ಚಿಕ್ಕ ಮಕ್ಕಳಿಂದಾನು ಗೊತ್ತು. ಆಲ್ರೆಡಿ ಅವರು ಮೊದಲಿಂದ ಅಲ್ಲಿ ಮುಳ್ಕಂತಿ ಇತ್ತು, ಮರ ಎಲ್ಲ ಇತ್ತು. ಕುಂದಾಕಿ ಆ ಕಡೆ ಜಮೀನು ಮಾಡ್ಕೊಂಡ್ರು. ಉಳಿದಿದ್ದು ನಮ್ದೇ ಅಂತ ತಿರ್ಗಾ ಮೊನ್ನೆ ಯಾರೋ ಬಂದ್ರು ನಾವು ಈ ಕಡೆ ಬಿಟ್ಟಿಲ್ಲ ನಮ್ದಕ್ಕೆ. ಅವ್ರು ಆಲ್ರೆಡಿ ಮುಳ್ತಂತಿ ಹಾಕೊಂಡು ಅವ್ರು ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ. ಇವಾಗ ಅಕ್ರಮವಾಗಿ ನಮ್ಮದು ಇವ್ರದ್ದು ಇದೆಲ್ಲ ನಮ್ಮದೇ ಅಂತ ಮಾಡ್ತಾ ಇದ್ದಾರೆ. ಅದು ಏನು ಕಾರಣಕ್ಕೂ ಗೊತ್ತಿಲ್ಲ. ಅದು ಪರಿಶೀಲನೆ ಇವಾಗ ಅಧಿಕಾರಿಗಳು ಬರ್ತಾರೆ, ಪರಿಶೀಲನೆ ಆದ್ರ ಮೇಲೆ ಗೊತ್ತಾಗ್ತದೆ. ಸರ್, ಈಗ ನೀವು ಹೇಳೋ ಪ್ರಕಾರ ಇವಾಗ ಅಕ್ರಮವಾಗಿ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅಕ್ರಮವಾಗಿ ಬಂದಿದ್ರೆ ಅವ್ರು ಇಷ್ಟು ದಾಖಲೆಗಳು ಇಡೋದಕ್ಕೆ ಚಾನ್ಸೇ ಇಲ್ಲಲ್ಲ ಸರ್? ನಮ್ಗೆ ಇವಾಗ ಇನ್ನ ಗೊತ್ತಿಲ್ಲ. ಹಾಗಿದ್ರೆ ಅಧಿಕಾರಿಗಳಿಗೆ ಪಂಚಾಯತಿಯಲ್ಲಿ ಕೊಟ್ಟಿದ್ದಾರೆ. ಅವ್ರು ಬಂದು ಪರಿಶೀಲನೆ ಮಾಡಿ ಅದು ಅವ್ರದ್ದು ಇವ್ರದ್ದು ಅಂತ ಹೇಳ್ದಾಗ ಮಾತ್ರ ನಮ್ಗೆ ಕನ್ಫರ್ಮ್ ಆಗುತ್ತೆ. ನಾವು ಮೊದಲಿಂದ ಎಲ್ಲಿ ಪೊಸಿಷನ್ ಅಲ್ಲಿ ಇದ್ದೀವಿ ಅಲ್ಲೇ ಇದ್ದೀವಿ. ಅವರು ಎಲ್ಲಿದ್ದಾರೋ ಅಲ್ಲೇ ಇದ್ದಾರೆ. ಇವಾಗ ದಾಖಲೆ ಎತ್ಕೊಂಡು ಅವ್ರು ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ಮಾಡಿ ಮುಂದುವರಿಲಿ. ಇವಾಗ ಹೇಳಿದ್ದಾರೆ ಪಂಚಾಯತಿಯಲ್ಲಿ ನಾವು ಕೇಳಿದ್ದೀವಿ. ಅವ್ರು ಯಾವ್ದೋ ಒಂದು ಡೇಟ್ ಕೊಟ್ಟು ಮಾಡ್ತೀವಿ ಅಂತ ಇದ್ದಾರೆ. ಅವಾಗ ಮಾಡಿ ತಿಳ್ಕೊಳ್ಳೋಣ. ಇನ್ನೂ ಒಂದು ಡೇಟ್ ಫಿಕ್ಸ್ ಮಾಡಿಲ್ಲ ನೀವು? ಅವ್ರ ಡೇಟ್ ಇದೆ 4-5 ದಿವಸದಲ್ಲಿ ವಾರದಲ್ಲಿ ಹೇಳ್ತೀವಿ ಅಂತ ಹೇಳ್ತಾರೆ. ಅವರು ನಮ್ಗೆ ಇಂಥ ಡೇಟ್ ಅಂತ ಇನ್ಫಾರ್ಮ್ ಮಾಡಿಲ್ಲ. ಈಗ ಸಮಸ್ಯೆ ಇರೋದು ಇವ್ರದ್ದು ನಿಮ್ಮಿಬ್ಬರದೇನ ಸಮಸ್ಯೆ? ಸಮಸ್ಯೆ ಇಷ್ಟಕ್ಕೆ ಇಲ್ಲ ಸರ್. ನನಗೆ 140 ಅಡಿಗೆ 2 ಬಿಟ್ಟು ಬರಬೇಕು. ಇನ್ನು 150/9 ಅಲ್ಲಿ 30-41 ಬರಬೇಕು. ಅದೆಲ್ಲ ನಾನು ನೋಡೋವರೆಗೂ ಇವ್ರ ನ್ಯಾಗೆ ನಾನು ಕನ್ಫರ್ಮ್ ಮಾಡ್ಲಿ. ಇವ್ರು ಇಲ್ಲೇ ಇದಾರೆ ಅಂತ ಯಾಕೆ ಹೇಳಿಲ್ಲ? 3 ದಿವಸದಿಂದ ಈಗ ಇರಿ ಸರ್ ನೀವು ಹೇಳಿದ್ರಲ್ಲ ಸಂತೋಷ. ಇರೋಣ ನೀವು
ಇವಾಗ ಇಲ್ಲಿ 30-40 ಅಂತಿತ್ತು, ಕಾಂಪೌಂಡ್ ಹಾಕಿ ಕೊಟ್ಟಿದ್ವಿ, ಅವ್ರ ಜಾಗ ಹಿಡ್ಕೊಂಡಿದ್ರು, ಅವರೇ ಎಲ್ಲ ತೆಗೆದು ಬಿಸಾಕಿದ್ರು. ತೆಗೆದು ಬಿಸಾಕಿದ್ದು ನಾನು ಕೇಳಿದ್ದಕ್ಕೆ ನನ್ನ ಜಾಗ ಇದೆಯಪ್ಪ ಇಲ್ಲ ಅಂದಾಗ ಸರ್ಕಾರಿ ಪದವಿ ಜಾಗ ಇಲ್ಲಿಂದ ಅಲ್ಲಿವರೆಗೂ ಕಾಂಪೌಂಡ್ ವರ್ಗೂ ನಂದೆ, ಕಾಂಪೌಂಡ್ ಇಲ್ದಾಗ ಇನ್ನೂ ಹಿಂದೆ ಹೇಳ್ತಾ ಇದ್ರು, ಈಗ ಕಾಂಪೌಂಡ್ ಇದೆ, ಕಾಂಪೌಂಡ್ ವರ್ಗೂ ನಮ್ದೆ ಅಂತ ಹೇಳ್ತಾ ಇದ್ರು. ಯಾರು ಹೇಳ್ತಾ ಇದ್ರು? ಇವ್ರೆ ಮಂಜುನಾಥ್ ಸರ್. ಈ ಹೊತ್ತಿಗೆ 3 ಸಲ ಹಾಕ್ಕೊಟ್ಟಿದ್ದು ಫೆನ್ಸಿಂಗ್ ಮತ್ತೆ ಕಿತ್ತಾಕ್ತಾರೆ. ನನ್ನನ್ನ ಈ ಕಡೆ ಬಿಡ್ತಾ ಇಲ್ಲ. ನಾನು ಕೇಳ್ದಾಗೆಲ್ಲಾನು ಇದೇ ಮಾತು. ಎಷ್ಟಿದೆ? 30-40 ಅಂತ ಹೇಳಿದ್ದಾರೆ ಸರ್. 30 ಅಂತ 40 ಅಂತ ಹೇಳಿದ್ದಾರೆ. ಇವಾಗ ಮುಂದೆ ಬಂದ್ರೆ ಸರ್ ತಮ್ಮ ಹೆಸರು ಗೊತ್ತಿಲ್ಲ ಸರ್. ನಮ್ಮ ಮಂಜುನಾಥ್ ರೆಡ್ಡಿ ಅವರೇ ತಗೊಳ್ಳಿ, ಇದು ನಮ್ಮ ಕರ್ನಾಟಕ ನ್ಯೂಸ್ ಅಂತ, ನಮ್ದು ನ್ಯೂಸ್ ಅವರೇ ಮತ್ತೆ KRS ಪಕ್ಷದ ಕಾರ್ಯಕರ್ತರು ಸಹ. ಈಗ ನಮಗೆ ಸಮಸ್ಯೆಗಳು ಬರ್ತಾ ಇರೋದು ಏನಂದ್ರೆ, ಇವಾಗ ನಿಮ್ಮಿಬ್ಬರದು ಸಮಸ್ಯೆಗಳು ಅರ್ಥ ಆಯ್ತಾ? ಈಗ ನೀವು ಕೂಲಂಕುಷವಾಗಿ ಏನಿದೆಯೋ ಅಧಿಕಾರಿಗಳು ಬರ್ತಾರೆ, ಸ್ಥಳಕ್ಕೆ ಬರಲಿ, ಅವರು ಸರ್ವೆ ಮಾಡಲಿ. ನಿನ್ನೆ ಅಧಿಕಾರಿಗಳು ಅಷ್ಟೆಲ್ಲ ಹೇಳಿನೂ ಸಹ ಇವತ್ತು ಏಕಾಏಕಿ ಹೋಗಿ JCBಗಳ ಮುಖಾಂತರ ಕೆಲಸಗಳನ್ನು ಮಾಡಿದ್ದಾರೆ. ಇವರಿಗೆ ಹೇಳುವರು ಇಲ್ಲ ಕೇಳುವರು, ಅಧಿಕಾರಿಗಳ ಮಾತಿಗೆ ಬೆಲೆ ಇಲ್ವಾ ಇವರಿಗೆ? ಹಾಗಾಗಿ ಇವತ್ತು ನೇರವಾಗಿ ಕಚೇರಿಗೆ ಬರಬೇಕಾಗಿದೆ. ಕಚೇರಿಯಲ್ಲಿ ಅಧಿಕಾರಿಗಳು ಪ್ರಶ್ನೆ ಮಾಡಬೇಕಾಗಿದೆ ಅಂತ ಸಂದರ್ಭ ಬಂದಾಗ, ಹಾಗಾಗಿ ಇವತ್ತು ಅಧಿಕಾರಿಗಳನ್ನು ಕಚೇರಿಯಲ್ಲೇ ಪ್ರಶ್ನೆ ಮಾಡಲೇಬೇಕು ಇವತ್ತಂತ ಕಚೇರಿಗೆ ಬಂದಿದೆ. ಇದಕ್ಕೆ ಅಧಿಕಾರಿಗಳು ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅನ್ನೋದು ನಿಟ್ಟಲ್ಲಿ ನೋಡಬೇಕು ವೀಕ್ಷಕರು. ಈಗ ಹೋಗಿದೆ, ಕ್ಲೀನ್ ಮಾಡಿರೋ ಸಮಯದಲ್ಲೂ ಹೋಗಿದೆ. ಆಲ್ರೆಡಿ ಈಗ ಅಧಿಕಾರಿಗಳಿಗೆ ಅಧಿಕಾರ ಕೂಗಿ ಏನಾದ್ರು ಅವ್ರು ಕೆಲಸಗಳು ಮಾಡ್ತಾ ಇದ್ದಾರಾ? ಸಾರ್ವಜನಿಕರಿಗೆ ಅಧಿಕಾರಿಗಳಿಗೆ ತಿರಸ್ಕಾರದಂಗೆ ಆಗುತ್ತಲ್ಲ, ಅಧಿಕಾರಿಗಳಿಗೆ ಏನು ಬೆಲೆನೇ ಇಲ್ವ ಮಾತಿಗೆ?